ಕರ್ನಾಟಕ ಗಮಕ ಕಲಾ ಪರಿಷತ್ ಬೆಂಗಳೂರು ರಿಜಿಸ್ಟರ್ಡ್ ಕರ್ನಾಟಕ ಗಮಕ ಕಲಾ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗಮಕ ಕಲಾ ಪರಿಷತ್ ಪುತ್ತೂರು ತಾಲೂಕು ಹಾಗೂ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನ ಮೆಲ್ಕಾರ ಬಂಟ್ವಾಳ ವಸುಧಾ ಪ್ರತಿಷ್ಠಾನ ಉಪ್ಪಿನಂಗಡಿ ಎಸ್ಟಿಪಿ ರೆಮಿಡೀಸ್ ಪುತ್ತೂರು ಜಿಎಲ್ ಆಚಾರ್ಯ ಜುವೆಲ್ಲರ್ಸ್ ಪುತ್ತೂರು ದ್ವಾರಕ ಸಮೂಹ ಸಂಸ್ಥೆ ಪುತ್ತೂರು ಗೌರಿ ಮಾಧವ ನಾಯಕ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಪ್ರಗತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 10ನೇ ಗಮಕ ಸಮ್ಮೇಳನ ಇದೇ ಬರುವಂತಹ 17 ಮತ್ತು 18ರಂದು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆ ಶ್ರೀ ಮುಳಿಯ ತಿಮ್ಮಪ್ಪಯ್ಯ ಸಭಾಂಗಣದಲ್ಲಿ ನಡೆಯಲಿದೆ. ಹಾಗೇನೇ ಸಂವಾದ ಗೋಷ್ಠಿ ನಡೆಯಲಿಕ್ಕಿದೆ, ಕಾವ್ಯ ಗಾಯನ ಕೂಡ ಈ ಸಂದರ್ಭ ನಡೆಯಲಿಕ್ಕಿದೆ, ಇನ್ನು ಗಮಕ ವೈಭವ ನಡೆಯಲಿಕ್ಕಿದೆ. ಹಾಗೇನೇ ಈ ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಒಂದು ವಿಶಿಷ್ಟವಾದಂತಹ ಸ್ಪಷ್ಟವಾದಂತಹ ನಮಗೆ ಅರ್ಥವಾಗುವಂತಹ ಒಂದು ಕಲೆ ಅದು ಗಮಕ. ಕುಮಾರವ್ಯಾಸನ ಭಾರತ ಇರಬಹುದು, ಇಲ್ಲ ಇತ್ತೀಚೆಗೆ ರಚಿತವಾದದ್ದು. ನಾವು ಕೇಳಿದ ಹೊಸಕೆರೆ ಕೇಶವಮೂರ್ತಿ ಇಂಥವರೆಲ್ಲ ಮಹಾನ್ ಮೈವರುಗಳನ್ನ ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎ ವಿ ಪ್ರಸನ್ನ ಅವರು ಈ ಪ್ರದೇಶ ಹೊಸದಲ್ಲ ಹೋದಂಥ ಗಮಕಿಗಳು. ಇಂಥದ್ದೆಲ್ಲರ ಹಿನ್ನೆಲೆಯನ್ನು ಹೇಳ್ತಾ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಸರ್ವಸಾಧಾರಣ 1-2 ವರ್ಷಗಳಲ್ಲಿ ಆ ಕಡೆ ಆಗಿರ್ಬೋದು ಗಮಕ ಸಮ್ಮೇಳನ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಗ್ತಾ ಬಂದದ್ದು. ಇಲ್ಲಿ ನಮ್ಮ ಜೊತೆಗೆ ಪುನರೂರವರಲ್ಲಿ ಹಿಂದಿನಿಂದಲೂ ಇದ್ದವರಿದ್ದಾರೆ. ಕಟೀಲಲ್ಲಿ ದೊಡ್ಡ ಮಟ್ಟದ ಸಮ್ಮೇಳನ ಆಗಿತ್ತು, ಉಡುಪಿಯಲ್ಲಿ ಆಗಿತ್ತು, ಬಹಳ ಅದ್ವಿತೀಯವಾಗಿ ನಡೆದಿತ್ತು ಬೇಜಾವಶಿಗಳ ಪ್ರಯತ್ನದಲ್ಲಿ. ಅವಿಭಜಿತ ಜಿಲ್ಲೆ ಇದು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ನೆಲೆಯಲ್ಲಿ ವ್ಯತ್ಯಾಸಗಳೇನಿಲ್ಲ. ಸುರತ್ಕಲ್ಲಲ್ಲಾಗಿತ್ತು. ಹೀಗೆ ಬೇರೆ ಬೇರೆ ಭಾಗದ ವ್ಯವಸ್ಥೆಗಳನ್ನು ನೆನಪಿಸ್ತಾ ಕಟೀಲ್ನ ಸಮ್ಮೇಳನದಲ್ಲಿ ನಾವು ಆರಂಭಿಸಿದ್ದು ಪಾವಂಜೆ ಲಕ್ಷ್ಮೀನಾರಾಯಣಪ್ಪಯ್ಯ ಪ್ರಶಸ್ತಿ ಅಂತ. ಸುಮಾರು 1 ಶತಮಾನದ ಹಿಂದೆ ಪಾವಂಜೆ ಲಕ್ಷ್ಮೀನಾರಾಯಣಪ್ಪಯ್ಯ ಅಂತ ಹೇಳಿದ್ರೆ ಗಮಕದಲ್ಲಿ ಸಿದ್ಧಹಸ್ತರು ಮತ್ತು ಪ್ರಸಿದ್ಧರು, ಸ್ವತಃ ಗಮಕಿಗಳಲ್ಲದೆ ಅವರು ರಚನೆಕಾರರು ಹೌದು. ಈ ಥರದಲ್ಲಿ ಎಲ್ಲರಿಂದ ಮಾನ್ಯರಾದವರು. ಈ ಸಮ್ಮೇಳನದ ಸ್ವರೂಪಕ್ಕೆ ನಾವು ಸಾಹಿತ್ಯ ಸಮ್ಮೇಳನದ ಸ್ವರೂಪವನ್ನು ಕೊಡಮಾಡಿದ್ದು ಈ ಪ್ರದೇಶದ ಅದು ವೈಶಿಷ್ಟ್ಯ. ಈ ನೆಲೆಯಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಈ ಬಾರಿ ಅಕ್ಟೋಬರ್ 17 ಶುಕ್ರವಾರ ಮತ್ತು 18 ಶನಿವಾರ 2 ದಿವಸಗಳ ಕಾಲ ಪುತ್ತೂರಿನ ವಿವೇಕಾನಂದ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ, ಅದು ವಿವೇಕಾನಂದ ಕಾಲೇಜಿನ ಮತ್ತು ಫಿಲಮಿನ ಕಾಲೇಜ್ ಇದೆಲ್ಲದರ ಒಟ್ಟು ಆಶ್ರಯದಲ್ಲಿ ಆಗುವಂಥದ್ದು. ಅಂಬಿಕಾ ಕಾಲೇಜ್ ಎಲ್ಲ ವ್ಯವಸ್ಥೆಗಳು ತೊಡಗಿಸಿಕೊಳ್ತಾರೆ. ಬಹಳ ವ್ಯವಸ್ಥಿತವಾಗಿ ಅದರದ್ದು ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಹಿರಿಯರಾದಂಥ ವೇದವ್ಯಾಸರಾಗಲಿ, ಮಾಲಿಂಗ ಭಟ್ರಾಗಲಿ, ಶೆಟ್ಟರಾಗಲಿ ಇದೆಲ್ಲ ವಿಶೇಷವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಮುಂದಿನ ಜನಾಂಗದಲ್ಲಿ ಗಮಕ ಚಿಂತನೆಗಳ ಬಗ್ಗೆ ಇದಕ್ಕೆ ಹೆಚ್ಚು ಪ್ರಚುರಪಡಿಸಬೇಕು ಎನ್ನುವ ನೆಲೆಯಲ್ಲಿ ಹಮ್ಮಿಕೊಂಡಂಥ ಈ ಸಮ್ಮೇಳನ ಶ್ರೀಯುತ ಮುಳಿಯ ಶಂಕರ ಭಟ್ ಹಿರಿಯರು, ಗಮಕಿಗಳು, ಪ್ರವಚನಕಾರರು ಇವರ ಸರ್ವಾಧ್ಯಕ್ಷತೆಯಲ್ಲಿ 2 ದಿನಗಳ ಕಾಲದ ಈ ಸಮ್ಮೇಳನ ಇದನ್ನು ನಾವು ಆಯೋಜಿಸಿದ್ದೇವೆ. ಉದ್ಘಾಟನೆ ದಿವಸ ದಿವ್ಯ ಸಾನ್ನಿಧ್ಯವನ್ನು ಒಡಿಯೂರು ಶ್ರೀ ಕೇಂದ್ರದ ಶ್ರೀ ಮಾತಾನಂದಮಯಿ ಸಾಧ್ವಿ ಅವರು ವಹಿಸಿರುವ ಅವರ ಸಾನ್ನಿಧ್ಯದಲ್ಲಿ ಪುನೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನೆನಪಿನ ಸಂಚಿಕೆಯನ್ನು ಗೋಪಾಲಕೃಷ್ಣ ಭಟ್ ಅವರು ಮಾಡಲಿಕ್ಕಿದ್ದಾರೆ. ಉಳಿದ ಎಲ್ಲವರು ಇದರಲ್ಲಿ ಅತಿಥಿಗಳಾಗಿ ಇರ್ತಾರೆ ಅಂತ ಹೇಳ್ತಾ, ಗಮಕ ಸಾಹಿತ್ಯ ಪರಿಷತ್ತು ಇದರ ಜಿಲ್ಲಾಧ್ಯಕ್ಷರಾದಂತಹ ಮಧುರ್ ಮೋಹನ್ ಕಲ್ಲೂರಾಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು 2 ದಿನಗಳ ಪೂರ್ತಿ ಇದಕ್ಕೆ ಮಾರ್ಗದರ್ಶನವನ್ನು ಮಾಡುವರಿದ್ದಾರೆ. 2-3 ಇದರಲ್ಲಿ ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದು ಸಂಜೆ 4ರಿಂದ 5 ತನಕ ನವರಸ ಗಮಕ ಎನ್ನುವಂಥ ನೆಲೆಯಲ್ಲಿ ಮಧ್ಯಾಹ್ನ ಗಣಪತಿ ಭಟ್ರು, ಯಜ್ಞೇಶ್ ಆಚಾರ್ಯರು, ಮಂಜುಳಾ ಸುಬ್ರಹ್ಮಣ್ಯ ಭಟ್ರು ಹೀಗೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ಗಮಕದ ವಾಚನ ಇದು ನಡೀಲಿಕ್ಕಿದೆ. ನಂತರ ಶನಿವಾರ ಜಿಲ್ಲಾ ಮಟ್ಟದ ಕಾವ್ಯ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ವಿಜೇತರಿಂದ ನಾವೇನು ಸ್ಪರ್ಧೆಗಳನ್ನು ಮಾಡಿದ್ದೇವೆ ಆ ವಿಜೇತರಿಂದಲೂ ಗಮಕ ವಾಚನಗಳನ್ನು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಮ್ಮೇಳನಾಧ್ಯಕ್ಷರೊಂದಿಗೆ ಗಮಕ ಸಂವಾದ ಗೋಷ್ಠಿಯನ್ನು 10 ಗಂಟೆಗೆ ಇಟ್ಕೊಂಡು ಡಾಕ್ಟರ್ ನರೇಂದ್ರ ರೈ ಅವರು ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಸುಬ್ಬಪ್ಪ ಕೈಕಂಬರ್ ಅವರು ಉಪಸ್ಥಿತರಿರ್ತಾರೆ. ಯಕ್ಷಗಾನ ಮತ್ತು ಶಿಕ್ಷಣದಲ್ಲಿ ಗಮಕ ಎನ್ನುವ ನೆಲೆಯ ವಿಚಾರದಲ್ಲಿ ಶ್ರೀಮತಿ ಕವಿತಾ ಅವರು ಪ್ರಾಚೀನ ಕಾವ್ಯಗಳ ವಿಚಾರದಲ್ಲಿ ಗಮಕ
ಮತ್ತು ಗಮಕ ಕಲೆಯ ಸ್ವರೂಪ ಮತ್ತು ಬೆಳವಣಿಗೆ ಇದೆಲ್ಲ ವಿಚಾರಗಳಲ್ಲಿ ವಿಮರ್ಶೆ ಮಾಡುವವರಿದ್ದಾರೆ. ಗಮಕ ವ್ಯಾಖ್ಯಾನದ ಅಗತ್ಯ ಮತ್ತು ಮಹತ್ವ ಈ ವಿಷಯಗಳಲ್ಲಿ ಸಮನ್ವಯಕಾರರಾಗಿ ಶ್ರೀ ಸರ್ಪಂಗಳ ಈಶ್ವರ ಭಟ್ರು ಇರುವುದಿದ್ರೆ ಎಲ್ಲ ವಿದ್ವಜನರ ಮಧ್ಯದಲ್ಲಿ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಗಮಕ ವೈಭವ ತಾಲೂಕು ಗಮಕ ಕಲಾ ಘಟಕಗಳಿಂದ ಅದು 11ರಿಂದ 1 ಗಂಟೆ ತನಕ ನಡೀಲಿಕ್ಕಿದೆ. ತದನಂತರ ಸಮ್ಮೇಳನಾಧ್ಯಕ್ಷರು ಮತ್ತು ಇತರ ರಚನೆಗಳ ಗಾಯನ ಅವರವರ ರಚಿತ ಇದು ನಡೆದು ಮಧ್ಯಾಹ್ನ 2ರಿಂದ 3:15 ತನಕ ಪಾವಂಜ ಲಕ್ಷ್ಮೀನಾರಾಯಣಪ್ಪಯ್ಯ ಪ್ರಶಸ್ತಿ ಪ್ರದಾನ, ಅದು ಬಹಳ ಹಿಂದಿನಿಂದಲೂ ಕಲ್ಕುರ ಪ್ರತಿಷ್ಠಾನ ಅದನ್ನು ನಡೆಸ್ಕೊಂಡು ಬಂದಿದೆ. ಇದು ಹೊಸ ಸ್ವರೂಪದಲ್ಲಿ ಬಹುಶಃ ಇದು ಪೇಜಾವರ ಶ್ರೀಗಳು ನಮಗೆ ಇದಕ್ಕೆ ಹೆಚ್ಚಿನ ಹರಿಕೃಷ್ಣನ ಶಕ್ತಿಯನ್ನು ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ರಾಜಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅದು ನಡೀಲಿಕ್ಕಿದ್ದು, ಮುಳಿಯ ಶಂಕರ ಭಟ್ರು ಅಧ್ಯಕ್ಷರಾಗಿ ಎಡನೀರು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದ್ದು, ಹಿರಿಯರಾದಂತಹ ಸರ್ಪಂಗಳ ಈಶ್ವರ ಭಟ್ರು, ಸುಬ್ರಾಯ ಸಂಪಾಜಿಯವರು, ವಾಣಿಜ್ಯ ನೀರ್ಬೈಲವರು, ಜಯರಾಮ ಕುದುರೆತ್ತಾಯರು, ಜಯಂತಿ ಹೆಬ್ಬಾರವರು, ಶ್ರೀ ನಿತ್ಯಾನಂದ ಕಾರಂತ ಕೊಳಲಿಯವರು, ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಭಟ್ ಮಂಚಿಯವರು ಇದನ್ನು ಇವರು ಪಾವಂಜ ಲಕ್ಷ್ಮಣಪ್ಪ ಪ್ರಶಸ್ತಿಯನ್ನು ಇವರಿಗೆ ನಾವು ಪ್ರದಾನ ಮಾಡುವರಿದ್ದೇವೆ. ಕೈಯೂರು ನಾರಾಯಣ ಭಟ್ರು ಅಭಿನಂದನಾ ಭಾಷಣ ಮಾಡಲಿಕ್ಕಿದ್ದಾರೆ. ತದನಂತರ ಸಮಾರೋಪ ಸಮಾರಂಭ ದೀಪಾ ಬಾಸ್ರಿಯವರ ಬೂಕರ್ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ದೀಪಾ ಬಾಸ್ರಿಯವರು ಈ ಕಾರ್ಯಕ್ರಮಕ್ಕೆ ಬರುವರಿದ್ದಾರೆ ಸಮಾರೋಪಕ್ಕೆ. ಅವರು ಕೊಡಗಿನಲ್ಲಿ ನೆಲೆಯಾಗಿದ್ದವರು, ಪುತ್ತೂರಿನ ಪೂರ್ವ ನಂಟು. ಬಹುಶಃ ಮೊನ್ನೆ ಬೂಕರ್ ಪ್ರಶಸ್ತಿ ವಿಜೇತರ ಸಂದರ್ಭದಲ್ಲಿ ಇದನ್ನು ಭಾಷಾಂತರ ಮಾಡಿದಂಥ ಸಾಹಿತಿ ಇವರಿಂದಾಗಿ ಅದಕ್ಕೆ ಬೂಕರ್ ಪ್ರಶಸ್ತಿಗೆ ನಮಗೆ ಆ ಗೌರವಕ್ಕೆ ನಾವು ಪ್ರಾಪ್ತವಾದದ್ದು ನಾವೆಲ್ಲ ಸಮರ್ಪಡೋ ವಿಷಯ. ಅವರು ಈ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಅಭಿನಂದನೆಯನ್ನು ಗೋವಿಂದ ಪ್ರಸಾದ್ ಕಜಿಯರ್ ಮಾಡದಿದ್ರೆ ತಾರತಜಿ ವಸಂತಕುಮಾರ್ ಅವರು ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಶಕುಂತಲಾ ಶೆಟ್ಟಿ ಅವರು ಶಾಸಕರು, ಅರುಣಕುಮಾರ್ ಪುತ್ತಿಲ, ವರದಾ ಚಂದ್ರಗಿರಿ ಇವರದ್ದೆಲ್ಲರ